ಲೋಕಸಮರದಲ್ಲಿ ಅತ್ಯಂತ ಕುತೂಹಲಕ್ಕೆ ಕಾರಣವಾಗಿರುವ ಕ್ಷೇತ್ರ ಅಂದ್ರೆ ಅದು ಮಂಡ್ಯ ಲೋಕಸಭಾ ಕ್ಷೇತ್ರ ಬಹುತೇಕ ಜೆಡಿಎಸ್ಗೆನೆ ಅಂತ ಹೇಳಿ ಮೊದಲ ಪಟ್ಟಿ ಬಿಡುಗಡೆ ಮಾಡಿದ ಸಂದರ್ಭದಲ್ಲೇನೆ ಬಿಜೆಪಿ ಬಹಳ ಸೂಕ್ಷ್ಮವಾಗಿ ಅಷ್ಟೇ ಸ್ಪಷ್ಟವಾಗಿ ಸಂದೇಶ ರವಾನೆ ಮಾಡಿದೆ. ಹಾಗಾದ್ರೆ ಮಂಡ್ಯದಿಂದ ಕಣಕ್ಕಿಳಿಯೋದು ಯಾರು ಜೆಡಿಎಸ್ನಿಂದ ಅನ್ನೋ ಪ್ರಶ್ನೆ ಇತ್ತು. ಅದಕ್ಕೆ ಬಹುತೇಕ ಉತ್ತರ ನಿಖಿಲ್ ಕುಮಾರಸ್ವಾಮಿ ಅನ್ನೋ ಸೂಚನೆ ಲಭ್ಯವಾಗ್ತಾ ಇದೆ. ಮಂಡ್ಯ ಮಹಾಯುದ್ಧದಲ್ಲಿ ಮತ್ತೊಮ್ಮೆ ನಿಖಿಲ್ ಕುಮಾರಸ್ವಾಮಿ ಅಖಾಡಕ್ಕೆ ಇಳಿತಾರ? ಕುಮಾರಸ್ವಾಮಿ ಅವರ ಇವತ್ತಿನ ಮಾತುಗಳನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ಹೌದು ಅನ್ನೋ ರೀತಿಯಲ್ಲೇ ವ್ಯಕ್ತವಾಗ್ತಾ ಇದೆ. ಸುಮಲತಾ ಅವರ ವಿರುದ್ಧವಾಗಿ ಕಣಕ್ಕಿಳಿದು ಕಳೆದ ಬಾರಿಯ ಚುನಾವಣೆಯಲ್ಲಿ ಸೋಲನ್ನ ಅನುಭವಿಸಿದ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಮತ್ತೊಮ್ಮೆ ಸೋತ ಕ್ಷೇತ್ರದಲ್ಲೇ ಗೆಲುವನ್ನ ತಂದುಕೊಡುವ ಪ್ರಯತ್ನವ? ಇನ್ಫ್ಯಾಕ್ಟ್ ಬಿಜೆಪಿ ಹಾಗೆ ಜೆಡಿಎಸ್ನ ಮೈತ್ರಿ ಆದ ಸಂದರ್ಭದಲ್ಲೇನೆ ಈ ರೀತಿಯಾದ ಒಂದು ಚರ್ಚೆ ಬಂದಿತ್ತು. ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ತಮ್ಮ ತೆಕ್ಕೆಯಲ್ಲೇ ಉಳಿಸಿಕೊಂಡು ಕುಮಾರಸ್ವಾಮಿ ಅವರು ತಮ್ಮ ಪುತ್ರನ ಭವಿಷ್ಯವನ್ನ ಭದ್ರವಾಗಿರಿಸಿಕೊಳ್ಳುವ ಪ್ರಯತ್ನವನ್ನ ಬಿಜೆಪಿಯ ಸಹಾಯದೊಂದಿಗೆ ಮಾಡಬಹುದಾ? ಈ ರೀತಿಯ ಚರ್ಚೆ ನಡೆದಿತ್ತು. ಇದೀಗ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರು ಮಾತನಾಡಿದನ್ನ ಗಮನಿಸಿದ್ರೆ ಬಹುತೇಕ ಅದೇ ಧಾಟಿಯಲ್ಲೇ ಕೇಳೋಕ್ ಸಿಗ್ತಾ ಇದೆ. ನಿಖಿಲ್ ಕುಮಾರಸ್ವಾಮಿ ಅವರನ್ನೇ ಮತ್ತೊಮ್ಮೆ ಸೋತ ಕ್ಷೇತ್ರದಿಂದಲೇ ಕಣಕ್ಕಿಳಿಸಿ ಬಿಜೆಪಿಯ ಮೈತ್ರಿ ಬೆಂಬಲದೊಂದಿಗೆ ಗೆಲುವನ್ನ ತಮ್ಮದಾಗಿಸಿಕೊಂಡು ಪುತ್ರನ ರಾಜಕೀಯ ಭವಿಷ್ಯವನ್ನ ಭದ್ರಗೊಳಿಸಲಿಕ್ಕೆ ಮುಂದಾಗ್ತಿದ್ದಾರಾ ಕುಮಾರಸ್ವಾಮಿ? ಈ ಅನುಮಾನಕ್ಕೆ, ಈ ಕುತೂಹಲಕ್ಕೆ ಕಾರಣವಾಗ್ತಾ ಇರುವ ಕುಮಾರಸ್ವಾಮಿ ಅವರ ಮಾತು ನಿಮ್ಮ ಮುಂದೆ. ನಿಖಿಲ್ ಕುಮಾರಸ್ವಾಮಿಗೂ ಒಂದು ಮಾತು ಹೇಳ್ತೇನೆ. ನಿಖಿಲ್ ಕುಮಾರಸ್ವಾಮಿಗೂ ನಾನೊಂದು ಮಾತು ಹೇಳ್ತೇನೆ. ಯಾವುದೇ ಒಂದು ತೀರ್ಮಾನಗಳ ನಾಯಕರುಗಳು ಕೂತ್ಕೊಂಡು ನಿಮ್ಮ ಭಾವನೆಗಳೇನಿದೆ, ನೀವು ನೇರ ಈ ಸಭೆಯಲ್ಲಿ ನೀವೇನು ವ್ಯಕ್ತಪಡಿಸಿದ್ದೀರಿ, ನಿಮ್ಮ ಭಾವನೆಗಳಿಗೆ ಯಾವುದೇ ಕಾರಣಕ್ಕೂ ನಿರಾಸೆ ಆಗದೆ ನಮ್ಮ ನಾಯಕರುಗಳೆಲ್ಲ ಕೂತು ಏನು ತೀರ್ಮಾನ ಮಾಡಬೇಕು ನಿಮ್ಮ ಆಸೆ ಪ್ರಕಾರ ಅದು ನೆರವೇರಿಸ್ಕೊಡ್ತೀನಿ. 21ಕ್ಕೆ ಏನು ಶಸ್ತ್ರಚಿಕಿತ್ಸೆ ಇದೆ, 24ಕ್ಕೂ ಇಲ್ಲ 25ಕ್ಕೆ ವಾಪಸ್ ಕೊಡ್ತೀನಿ ಡಾಕ್ಟರ್ ಹೇಳಿದ್ದಾರೆ. 3 ದಿನದಲ್ಲಿ ನೀವು ಜನಗಳ ಮುಂದೆ ಹೋಗಲಿಕ್ಕೆ ಎಲ್ಲ ರೀತಿ ನಿಮಗೆ ಆರೋಗ್ಯ ಸರಿಪಡಿಸ್ತೀವಿ ಅಂತ ಹೇಳಿ ಇವತ್ತು ಒಂದು ಜನತಾದಳಕ್ಕೆ ಇವತ್ತು ಮಂಡ್ಯ ಜಿಲ್ಲೆಯ ಜನತಾದಳದ ಪರವಾಗಿದ್ದಾರೆ ಅಂತಕ್ಕಂಥದ್ದನ್ನ ಇವತ್ತೇ ನೀವು ತೀರ್ಮಾನ ಮಾಡಿದ್ದೀರಿ. ನೀವು ಋಣ ತೀರಿಸ್ತೀವಿ. ಸ್ವಲ್ಪ ನಾನು ನಿಖಿಲ್ ಕುಮಾರಸ್ವಾಮಿಗೂ ಒಂದು ಮಾತು ಹೇಳ್ತೇನೆ. ಯಾವುದೇ ಒಂದು ತೀರ್ಮಾನಗಳ ನಾಯಕರುಗಳು ಕೂತ್ಕೊಂಡು ನಿಮ್ಮ ಭಾವನೆಗಳೇನಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಆನಂದ್ ನೀಡ್ತಾ ಹೋಗ್ತಾರೆ. ಆನಂದ್, ಚುನಾವಣೆಗೆ ನಿಲ್ಲೋದೇ ಇಲ್ಲ ಅಂತ ಹೇಳಿ ಬಹಿರಂಗವಾಗಿ ಹೇಳ್ಬಿಟ್ಟಿದ್ರು ನಿಖಿಲ್ ಕುಮಾರಸ್ವಾಮಿ. ಸುಮಲತಾ ಅವ್ರಿಗೆ ಟಿಕೆಟ್ ಇಲ್ಲ ಅನ್ನೋದು ಬಹುತೇಕ ಕನ್ಫರ್ಮ್ ಆಗ್ತಾ ಇದ್ದ ಹಾಗೆ ಹೊಸ ವರಸೇನಾ ಇದು ಅಂತ? ಸ್ಮಿತಾ, ಮಂಡ್ಯ ಕ್ಷೇತ್ರ ದಿನಕ್ಕೊಂದು ತಿರುವನ್ನು ಪಡ್ಕೊಳ್ತಾ ಇರುವಂಥದ್ದು. ಇಷ್ಟು ದಿನ ಮಂಡ್ಯ ಕ್ಷೇತ್ರ ಮೈತ್ರಿ ಪಕ್ಷಗಳ ಪೈಕಿ ಯಾವ ಪಕ್ಷಕ್ಕೆ ಅನ್ನೋ ಒಂದು ಚರ್ಚೆ ಶುರುವಾಗಿತ್ತು. ಯಾಕೆಂದರೆ BJPಯಿಂದ ಟಿಕೆಟ್ ತರೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಸುಮಲತಾ ಅಂಬರೀಷ್ ಅವರು ಪ್ರಯತ್ನ ಪಟ್ಟಿದ್ದರು. ಆದರೆ ಇದೀಗ ಆ ಒಂದು ಕುತೂಹಲಕ್ಕೆ ತೆರೆ ಬಿದ್ದಿರುವಂಥದ್ದು. JDSಗೆ ಈ ಮಂಡ್ಯ ಕ್ಷೇತ್ರ ಈಗಾಗಲೇ ಹೋಗಿದೆ. ಇದ್ರ ಬಗ್ಗೆ ಈಗಾಗಲೇ ಸ್ವತಃ ಏನು ಕುಮಾರಸ್ವಾಮಿ ಅವರು ಹೇಳಿರುವಂಥದ್ದು. ಆದರೆ ಮಂಡ್ಯ ಕ್ಷೇತ್ರದ JDS ಅಭ್ಯರ್ಥಿ ಯಾರು ಅನ್ನೋ ಕುತೂಹಲ ಈಗ ಶುರುವಾಗಿದೆ. ಯಾಕೆಂದರೆ ಮಂಡ್ಯ ಕ್ಷೇತ್ರದ ಅಭ್ಯರ್ಥಿ ಯಾರು ಅಂತ ಹೇಳಿ ಇವತ್ತು ಕುಮಾರಸ್ವಾಮಿ ಅವರು ಅನೌನ್ಸ್ ಮಾಡ್ತಾರೆ ಅನ್ನೋದಿತ್ತು. ಆದರೆ ಏನು ಕಾರ್ಯಕರ್ತರ ಸಭೆಗೆ ಕುಮಾರಸ್ವಾಮಿ ಹಾಗೂ ನಿಖಿಲ್ ಕುಮಾರಸ್ವಾಮಿ ಅವರು ಬರ್ತಿದ್ದಂತೆ ನಮಗೆ ಇಲ್ಲಿ ಸ್ಥಳೀಯವಾಗಿ ಯಾರು ಅಭ್ಯರ್ಥಿ ಆಗೋದು ಬೇಡ, ನೀವೇ ಬಂದು ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ಒತ್ತಾಯನ ಮಾಡಿದ್ರು. ಒಂದು ರೀತಿ ಹೈಡ್ರಾಮಾ ನಡೆದೋಯ್ತು ಅಂತಲೇ ಹೇಳ್ಬೋದು. ಆ ಒಂದು ಸಂದರ್ಭದಲ್ಲಿ ಮಾತನಾಡಬೇಕಾದ್ರೆ ನಾನು ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಮಾತಿಗೆ, ನಿಮ್ಮ ಮನವಿಗೆ ಅಥವಾ ನಿಮ್ಮ ಅಭಿಪ್ರಾಯಕ್ಕೆ ನಾನು ಬೆಲೆ ಕೊಡ್ತೀನಿ ಅನ್ನೋ ಒಂದು ಮಾತುಗಳನ್ನು ಹಾಡೋ ಮೂಲಕ ಇನ್ನೂ ಕೂಡ ಅಭ್ಯರ್ಥಿ ಆಯ್ಕೆ ಇನ್ನೂ ಫೈನಲ್ ಆಗಿಲ್ಲ ಅಂತ ಹೇಳ್ತಾ ಇರುವಂಥದ್ದು. ಬೆಳಗ್ಗೆವರೆಗೂ ಕೂಡ ಪುಟ್ಟರಾಜ್ ಅವರ ಹೆಸರು ಫೈನಲ್ ಆಗಿದೆ, ಪುಟ್ಟರಾಜ್ ಅವರು ಅಭ್ಯರ್ಥಿಯಾಗಿ ಘೋಷಣೆ ಆಗ್ತಾರೆ ಅನ್ನೋ ಒಂದು ಚರ್ಚೆ ಇತ್ತು. ಆಮೇಲೆ ಅದೇ ರೀತಿ ಒಂದು ಪಕ್ಷದ ವಲಯದಲ್ಲೂ ಕೂಡ ಕೇಳಿ ಬಂದಿತ್ತು. ಆ ಮಾಹಿತಿಯಿಂದಲೇ ಆ ರೀತಿ ಒಂದಷ್ಟು ಸುದ್ದಿ ಆಗಿತ್ತು. ಆದರೆ ಇದೀಗ ಯಾವಾಗ ಪಕ್ಷದ ಸಭೆಯಲ್ಲಿ ಒಂದಷ್ಟು ಗದ್ದಲಕ್ಕೆ ಕಾರಣ ಆಯಿತು, ಹೈಡ್ರಾಮಾವೇ ನಡೆದೋಯ್ತು. ಕುಮಾರಸ್ವಾಮಿ ಹಾಗೂ ನಿಖಿಲ್ ಕುಮಾರಸ್ವಾಮಿ ಅವರೇ ಮಂಡ್ಯ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ರು. ಹಾಗಾಗಿ ಎಲ್ಲೋ ಒಂದು ಕಡೆ ಕುಮಾರಸ್ವಾಮಿ ಅವರು ಒಂದು ರೀತಿ ಭರವಸೆ ಕೊಟ್ಟ ಮಾತುಗಳನ್ನೇ ಹಾಡಿದ್ರು. ನಾವು ನಿಮ್ಮ ಮಾತಿಗೆ ಬೆಲೆ ಕೊಡ್ತೀವಿ, ನಿಮ್ಮ ಅಭಿಪ್ರಾಯವನ್ನು ಹೊರತುಪಡಿಸಿ ನಾವು ಬೇರೆ ನಿರ್ಧಾರವನ್ನು ತೆಗೆದುಕೊಳ್ಳೋದಿಲ್ಲ ಅನ್ನೋ ಮೂಲಕ ಮುಂದೆ ಅವರು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಕಣಕ್ಕಿಳಿಸೋ ನಿಟ್ಟಿನಲ್ಲಿ ಪ್ರಯತ್ನಕ್ಕೆ ಮುಂದಾಗಿದ್ದಾರಾ ಅನ್ನೋದು ಕೂಡ ಇಲ್ಲಿ ಚರ್ಚೆ ಅಧಿಕೃತವಾಗಿ ಇಳಿತಾರೋ ಇಲ್ಲೋ ಕನ್ಫರ್ಮ್ ಮಾಡಿಲ್ಲ.